ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 7ನೇ ತರಗತಿ ಪಠ್ಯಪುಸ್ತಕ ಕನ್ನಡ ಮಾಧ್ಯಮ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಅಧ್ಯಾಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆಯನ್ನು ಮಾಡೋಣ. ಇದರಲ್ಲಿ ಮೊದಲನೇದಾಗಿ ಏನು, ಚಿಕ್ಕದಾದ ನೂರುಗಳಲ್ಲಿ ಒಂದೇ ಒಂದು ಧನ 100ರ ಗುಂಡಿ ಇದೆ. ಮುಂದಿನಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು. ಇಲ್ಲಿ ಇದು ಒಂದು ಕ್ಯಾಲ್ಕುಲೇಟರ್ ಅದ ರೀ. ಈ ಕ್ಯಾಲ್ಕುಲೇಟರ್ನಲ್ಲಿ ಏನದ ಅಂತಂದ್ರೆ 100ರದು ಒಂದೇ ಒಂದು ಬಟನ್ ಅದ ಅಥವಾ ಗುಂಡಿ ಅದ. ಇದನ್ನು ಇವೆಲ್ಲನ್ನು ಸೂಚಿಸಲು ಇದು 100ರ ಒಂದು ಬಟನ್ ಎಂಬುದು ಎಷ್ಟು ಸಲ ಅಥವಾ ಎಷ್ಟು ಬಾರಿ ಒತ್ತಬೇಕು ಎಂಬುದನ್ನು ಇಲ್ಲಿ ಡ್ಯಾಶ್ ಅಂತಿಂತಲ್ಲಿ ಏನು ಮಾಡಬೇಕು, ಬರಿಬೇಕು ಮಕ್ಕಳೇ. ಈಗ ಮೊದಲನೇದಾಗಿ ಇಲ್ಲಿ ಏನದ ಅಂತಂದ್ರೆ ಇದು 400 ಡ್ಯಾಶ್ ಬಾರಿ ಒತ್ತಬೇಕು. ಈಗ 400 ಅಂತಂದ್ರೆ ನಾವೇನು ಮಾಡ್ಬೋದು, 400 ಅಂತ ಈ ರೀತಿ ಹಾಕ್ಕೊಂಡು ಅಲ್ಲಿ ಛೇದದಲ್ಲಿ ಏನು ಮಾಡ್ಬೇಕಂತಂದ್ರೆ 100 ಅಂತೂ ಬರ್ಕೊಳ್ಬೋದು. ಇದು 2 0, ಇದು 2 0 ಕ್ಯಾನ್ಸಲ್ ಆದಾಗ ಎಷ್ಟು ಉಳಿತದೆ ಅಂತಂದ್ರೆ 4 ಉಳಿತು. ಆದ್ದರಿಂದ 400 ಎಂಬುದನ್ನು ಇದು 100ರ ಗುಂಡಿ ಅಥವಾ 100ರ ಬಟನನ್ನು ಎಷ್ಟು ಬಾರಿ ಒತ್ತಿದಾಗ 400 ಬರ್ತದೆ ಅಂತ 4 ಬಾರಿ ಒತ್ತಿದಾಗ 400 ಬರುತ್ತದೆ ಮಕ್ಕಳೇ. ಎರಡನೇದು 3700 ಡ್ಯಾಶ್ ಬಾರಿ ಒತ್ತಬೇಕು. 3700 ಇದನ್ನು ನಾವು 100ದಿಂದ ಭಾಗ ಹೊಡೆದಾಗ ಇವು 2 0 ಹೊಡೆದಾಗ ಎಷ್ಟು ಉಳಿತು ಅಂತಂದ್ರೆ 37 ಉಳಿತು. ಇಲ್ಲಿ 37 ಅಂತ ಬರಿಬೇಕು. ಇದು 3700 ಎಂಬುದು ಇದು ಈ ಕ್ಯಾಲ್ಕುಲೇಟರ್ನಲ್ಲಿ 100ರ ಬಟನನ್ನು 37 ಬಾರಿ ಒತ್ತಿದಾಗ ಇದು 3700 ಆಗುತ್ತದೆ. ಅದೇ ರೀತಿ ಇಲ್ಲಿ ಎಷ್ಟದ 10,000 ಗುಂಡಿಯನ್ನು ಎಷ್ಟು ಸಲ ಬಾರಿ ಒತ್ತಬೇಕಂತಂದ್ರೆ 10,000 ಭಾಗಿಸು 100. 100 ಇವು 2 0 ಹೋದಾಗ ಎಷ್ಟು ಉಳಿತು, 100 ಉಳಿತು ಅಂತಂದ್ರೆ 10,000 ಈ ಕ್ಯಾಲ್ಕುಲೇಟರ್ನಲ್ಲಿ 100ರ ಬಟನ್ನು 100 ಬಾರಿ ಒದ್ದಾಗ ಏನು ಬರ್ತದೆ, 10,000 ಬರುತ್ತದೆ. ಇಲ್ಲಿ ಬಾರಿ ಅಂತ ಬರ್ಕೊಳ್ಬೇಕು. ಈಗ 53,000 ಏನು ಮಾಡಬೇಕು, 100ರ ಗುಂಡಿಯನ್ನು ಒದ್ದಾಗ ಎಷ್ಟು ಸಲ ಒದ್ದಾಗ ಅದು 53 ಬರ್ತದೆ ಅಂತಂದ್ರೆ 53 ಬಾರಿ ಎಷ್ಟು, 53 ಬಾರಿ ಒದ್ದಾಗ ಏನು ಬರ್ತದೆ, ಇದು 53 ಬಾರಿ ಒದ್ದಾಗ 53,000 ಬರುತ್ತದೆ. ಇದೇ ರೀತಿ 90,000 ಇದು 100ರ ಬಟನ್ ಎಷ್ಟು ಬಾರಿ ಒದ್ದಾಗ ಬರುತ್ತದೆ ಅಂತಂದ್ರೆ 900 ಬಾರಿ ಒದ್ದಾಗ ಏನು ಬರ್ತದೆ, ಅದು 90,000 ಬರುತ್ತದೆ. ಅದೇ ರೀತಿ 97,600 ಎಂಬುದನ್ನು ಈ ಒಂದು ಕ್ಯಾಲ್ಕುಲೇಟರಲ್ಲಿ 100ರ ಗುಂಡಿಯನ್ನು ಒದ್ದಾಗ ಎಷ್ಟು ಸಲ ಒದ್ದಾಗ ಅದು ಬರ್ತದೆ ಅಂತಂದ್ರೆ 996 ಬಾರಿ ಒದ್ದಾಗ ಏನು ಬರ್ತದೆ ಅಂತಂದ್ರೆ 97,600 ಬರುತ್ತದೆ. 1 ಲಕ್ಷವನ್ನು 100ರ ಗುಂಡಿಯಲ್ಲಿ ಒದ್ದಾಗ ಎಷ್ಟು ಬರ್ತದೆ ಅಂತಂದ್ರೆ ನೀವು ಇಲ್ಲಿ 1 ಲಕ್ಷ ಅಂತ ಈ ರೀತಿ ಬರೆದು ನೀವೇನು ಮಾಡ್ಬೋದು, ಅದಕ್ಕೆ ಎಷ್ಟರಿಂದ ಅಂತಂದ್ರೆ 100ರಿಂದ ಅಂತ ಭಾಗ ಹೊಡೆದಾಗ 2 ಎಷ್ಟು ಉಳಿತು ಅಂದ್ರೆ 1,000 ಬಾರಿ ಏನು ಮಾಡಬೇಕಾಗುತ್ತಂತ ಇದು 100ರ ಗುಂಡಿಯನ್ನು ಒತ್ತಬೇಕಾಗುತ್ತದೆ. ಆಗೇನು ಬರ್ತದೆ ಅಂತ 1 ಲಕ್ಷ ಬರ್ತದೆ. ಇಲ್ಲಿ ಏನದ ಅಂತಂದ್ರೆ 582 ಬಾರಿ ಅಂತದ. ಇದು 582 ಬಾರಿಗೆ ನಾವೇನು ಮಾಡಬೇಕಂದ್ರೆ 100ದಿಂದ ಗುಣಾಕಾರ ಮಾಡಬೇಕು. ಅಥವಾ ಇವು 2 0, 100ರಲ್ಲಿ 2 0 ಇರ್ತಲ್ಲ, ಅದು 2 0 ಎಂಬುದು ನಾವೇನು ಮಾಡಬೇಕು, ನೇರವಾಗಿ ಇಲ್ಲಿ ಬರೆದಾಗ ಎಷ್ಟಾಯಿತು ಅಂತಂದ್ರೆ 58,200. ಇಲ್ಲೇನು ಬರ್ತದೆ ಅಂತ 58,200 ಬರುತ್ತದೆ. ನೆಕ್ಸ್ಟು 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ. 10,000 ಮಾಡಲು ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ 100 ಅವಶ್ಯಕತೆ ಇದೆ. 100 10,000 ಮಾಡಲು 100 ಎಷ್ಟು ಅವಶ್ಯಕತೆ ಐತೆ ಅಂತಂದ್ರೆ 100
100ದ ಎಷ್ಟು 100 ಇರಬೇಕು, ಆಗೇನಾಯ್ತು 10,000 ಆಯ್ತದ. ಅದೇ ರೀತಿ 1,00,000 ಮಾಡಲು ಎಷ್ಟು 100 ಅವಶ್ಯಕತೆ ಇದೆ ಅಂತಂದ್ರೆ 1,00,000 ಮಾಡಲು ಎಷ್ಟು 1,100 ಬೇಕು. ಆಗೇನಾಯ್ತು ಅಂತಂದ್ರೆ 1,00,000 ಆಗುತ್ತದೆ. ಚೊಕ್ಕದಾದ ನೂರುಗಳು ಒಂದು ಹೇಳ್ತದ ಏನು ಅಂತಂದ್ರೆ ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ಇವು ಎಂಬುದು ತೋರಿಸಲಾಗದ ಸಂಖ್ಯೆಗಳನ್ನು ನಾನು ತೋರಿಸಬಲ್ಲೆ. ಇವು ಎಲ್ಲ ತೋರಿಸುವ ಸಂಖ್ಯೆಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೆಂಬುದನ್ನು ಪರಿಶೋಧಿಸಿ ಅಂತ. ಈ ಬಳಸುವ ಹತ್ತುಗಳು ಅಂತಂದರು ನಮಗೆ 10 ಗುಂಡಿಯ ಕ್ಯಾಲ್ಕುಲೇಟರ್ನಲ್ಲಿ 100 ತೋರಿಸ್ಬೇಕಾಗ್ಯದ ಅಂತಂದಾಗ ನಾವೇನು ಮಾಡ್ಬೋದು, 10 ಗುಂಡಿ ಅಂದ್ರೆ 10 ಸಲ ಅಂತ 10 ಗುಂಡಿ ಅಂದ್ರೆ 10 ಬಾರಿ ಒತ್ತಾಗ 100 ಬರುತ್ತೆ. ಇದು ಏನು ಬಳಸುವ ಹತ್ತುಗಳು ಅಂತಂದ್ರೆ 10 ಗುಂಡಿ 10 ಬಾರಿದಾಗ ನಾವು 100 ನಾವೇನು ಮಾಡ್ಬೋದು ಆ 10 ಗುಂಡಿಯಲ್ಲಿ ತೋರಿಸ್ಬೋದು. ಅದೇ ರೀತಿ ಯೋಚನಾಭರಿತ ಸಾವಿರಗಳಲ್ಲಿ ನಾವು 1,000 ತೋರಿಸ್ಬೇಕಾದ್ರೆ 100 ಗುಣಿಲೆ 100ರ ಗುಂಡಿ ಎಂಬುದು ನಾವು 10 ಬಾರಿ ಒದ್ದಾಗ 1000 ತೋರಿಸುತ್ತೆ. ಆದರೆ ಕೆಲವೊಂದು ಸಂಖ್ಯೆಗಳನ್ನು ಆ ಒಂದು ಕ್ಯಾಲ್ಕುಲೇಟರ್ನಲ್ಲಿ ತೋರಿಸಲಾಗೋದಿಲ್ಲ. ಅದು ಯಾವುದು ಅಂತಂದಾಗ ಈಗ 340 ಅಂತ ತಿಳ್ಕೊರಿ. 140ರಲ್ಲಿ ನಾವು ಇದು 10 100 ಇದು ಮಾಡಿದಾಗ ಇದು ಒಂದು 0 ಇದು ಒಂದು 0 ಹೊತ್ತಾಗ 10 1ಲೆ 10 3ಲೆ ಅಂತಂದ್ರೆ 3.4 ಬರ್ತದೆ. ಇದನ್ನು ಅಂಬದು ಆ ಒಂದು ಕ್ಯಾಲ್ಕುಲೇಟರ್ನಲ್ಲಿ 3.4 ತೋರಿಸಲಾಗೋದಿಲ್ಲ. ಆದ್ದರಿಂದ ಈ ಹೇಳಿಕೆ ಏನದಂತಂದ್ರೆ ತಪ್ಪು ಅಂತ ನಾವೇನು ಮಾಡಬೇಕು, ಬರಿಬೇಕ್ರಿ. ಕ್ರಿಯಾಶೀಲ ಚಿಟ್ಟೆ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್, ಅದರಲ್ಲಿ ಗುಂಡಿಗಳು ಇಂತಿವೆ. ಇದು ಇಲ್ಲೇನಾದ್ರು ನೋಡ್ರಿ, ಇದು ಕ್ರಿಯಾಶೀಲ ಚಿಟ್ಟಿ. ಈ ಒಂದು ಕ್ಯಾಲ್ಕುಲೇಟರ್ನಲ್ಲಿ ಕೆಲವೊಂದು ಗುಂಡಿಗಳವ ರೀ. ಧನ 1, ಧನ 10, ಧನ 100, ಧನ 1000, ಧನ 10,000, ಧನ 1,00,000, ಧನ 10,00,000. ಇದು ಒಂದು ಕ್ರಿಯಾಶೀಲ ಚಿಟ್ಟಿಯಲ್ಲಿ ಈ ರೀತಿಯಾನವರಿ ಗುಂಡಿಗಳವ. ಸಂಖ್ಯೆಗಳನ್ನು ಮಾಡಲು ಬಹಳಷ್ಟು ವಿಧಾನಗಳಿವೆ. ಅದು ಹೇಗೆ ನೀವು ಕೇಳಬಹುದು. ಸಂಖ್ಯೆ 321 ಪಡೆಯಲು ಅದು 10 32 ಬಾರಿ 10 ಎಷ್ಟು 32 ಬಾರಿ ಒತ್ತಬೇಕು. ಮತ್ತು 1 ಎಷ್ಟು ಬಾರಿ ಅಂತಂದು 1 ಬಾರಿ ಪಡೆದಾಗ ಎಷ್ಟಾಯ್ತು ಅಂತ 32 10ಲೆ 320 ಪ್ಲಸ್ ಇದು 1 ಅಂತಂದು 321. ಇದು ಇಷ್ಟು ಸಂಖ್ಯೆ ನಮಗೆ ಏನು ಬರ್ತದೆ. ಅವ್ರದ್ದು ಹೇಳಿರೋ ಪ್ರಕಾರ ನಾವೇನು ಇದು ಸಂಖ್ಯೆನೂ ಬರ್ತದೆ. ಯಾವ ರೀತಿ ಅಂತ 10 ಎಂಬುದು 32 ಬಾರಿ ಒತ್ತಬೇಕು ಮತ್ತು 1 ಗುಂಡಿ ಎಂಬುದು 1 ಬಾರಿ ಗುಂಡಿಯನ್ನು ಒತ್ತಿದಾಗ 321 ಬರ್ತದೆ. ಮತ್ತು ಇದನ್ನು ಪಡೆಯಲು ಮತ್ತೊಂದು ವಿಧಾನವನ್ನು ನಾವು ಏನು ಮಾಡ್ಬೋದು, ಬರಿಬೋದು. ಯಾವ ರೀತಿ ಅಂತಂದ್ರೆ ಇಲ್ಲೊಂದು ಕೊಟ್ಟಿದ್ದ ನೋಡಿ, 100 2 ಬಾರಿ 100 ಒತ್ತಬೇಕು ಮತ್ತು ಪ್ಲಸ್ಸು 10 12 ಬಾರಿ 10 ಎಷ್ಟು 12 ಬಾರಿ ಒತ್ತಬೇಕು ಮತ್ತು 1 ಬಾರಿ ಒತ್ತಿದಾಗ ನಮಗೆ ಎಷ್ಟು ಬರ್ತದೆ, ಇಷ್ಟು ಬರ್ತದೆ ನೋಡಿರಿ. 100 ಗುಣಿಲೆ 2 ಅಂತಂದ್ರೆ 200 ಆಗುತ್ತದೆ. ಪ್ಲಸ್ 12 ಗುಣಿಲೆ 10 ಅಂತಂದ್ರೆ 120 ಆಗುತ್ತದೆ. ಮತ್ತು ಇದು 1 ಗುಣಿಲೆ 1 ಅಂದ್ರೆ 1 ಆಯ್ತದೆ. 200ರಲ್ಲಿ 120 ಕೂಡಿಸಿದಾಗ 320 ಆಗುತ್ತದೆ. ಪ್ಲಸ್ ಇದು 1 ಕೂಡಿಸಿದಾಗ 320. ಇದು ಎಂಬುದು ನಾವು ಒಂದೇ ಉತ್ತರ ಎಂಬುದು 2 ವಿಧದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿಧದಲ್ಲಿ ನಾವೇನು ಮಾಡ್ಬೋದು ಅಂತಂದ್ರೆ ಬರಿಬೋದು. ಇದು ಒಂದು ಕ್ರಿಯಾಶೀಲ ಚಿಟ್ಟಿಯ ಕ್ಯಾಲ್ಕುಲೇಟರ್ನಲ್ಲಿ. 5ನೇದು 5072 ಪಡೆಯಲು ಇರುವ ಹಲವಾರು ವಿಧಾನಗಳಲ್ಲಿ 2 ಮುಂದೆ ತೋರಿಸಿದೆ. 2072 ಪಡೆಯಲು ಯಾವ ರೀತಿ ಇಲ್ಲಿ ಮೇಲುಗಡೆ ಮಾಡಿ ತೋರಿಸಿ ನೋಡ್ರಿ. ಇದು ಒಂದೇ ಸಂಖ್ಯೆ ಎಂಬುದು 2 ವಿಧದಲ್ಲಿ ಪಡೆದೇವಿಲ್ಲ ಉತ್ತರನ್ನು. ಅದೇ ಎಂಬುದು ಇಲ್ಲೂ ಕೂಡ ಏನೋ ದೊಡ್ಡ ಸಂಖ್ಯೆನೂ ನಾವೇನು ಮಾಡ್ಬೋದು 2 ವಿಧಾನ ಅದಕ್ಕಿಂತ ಹೆಚ್ಚಿನ ವಿಧಾನಗಳಲ್ಲಿ ನಾವೇನು ಮಾಡ್ಬೋದು ತೋರಿಸ್ಬೋದು. ಅದರಲ್ಲಿ 2 ವಿಧಾನಗಳು ಹೀಗೆ ಕೊಟ್ಟಿನ ನೋಡಿ. ಮೊದಲು ಏನು ಮಾಡಿದ್ರು ಅಂತಂದ್ರೆ 50 100ರದು ಎಷ್ಟು ಅಂತಂದ್ರೆ 100ರ ಗುಂಡಿಯನ್ನು 50 ಬಾರಿ ಒತ್ತಿಂದದ. ಆನಂತರ
10 ಗುಂಡಿ ಎಂಬುದು 7 ಬಾರಿ ಒತ್ತಿಂದ ಮತ್ತು 1 ಗುಂಡಿ ಎಂಬುದು 2 ಬಾರಿ ಒತ್ತಿಂದ ಅಂತಂದ್ರೆ ಇದು 100 ಗುಂಡಿ 50 ಬಾರಿ ಒದ್ದಾಗ ಎಷ್ಟಾಯಿತು ಅಂತಂದ್ರೆ 5000 ಆಗುತ್ತದೆ. ಎಷ್ಟಾಯ್ತು? 5000. ಮತ್ತು 10 ಗುಂಡಿ 7 ಬಾರಿ ಒದ್ದಾಗ ಇದು ಎಷ್ಟಾಯ್ತು ಅಂತಂದ್ರೆ 70 ಆಯ್ತದೆ. ಮತ್ತು 1 ಗುಂಡಿ 2 ಬಾರಿ ಒದ್ದಾಗ ಇದು ಎಷ್ಟಾಯ್ತು ಅಂತಂದ್ರೆ 2 ಆಯ್ತದೆ. ಇವೆಲ್ಲ ಕೂಡಿದಾಗ ಎಷ್ಟಾಯ್ತು ಅಂತ 5072. ಇದು ಒಂದು ವಿಧಾನ ಅಂತಂದರೆ ಎಷ್ಟು 5072 ಪಡೆಯಲು ಇದು ಒಂದು ವಿಧಾನ. ಇದೇ ರೀತಿ ಇನ್ನೊಂದು ವಿಧಾನ ಅಂತಂದ್ರೆ ಇದೇ ಯಾವುದು ಅಂತಂದ್ರೆ 1000 ಗುಂಡಿ 3 ಬಾರಿ ಒತ್ತಾಗ ಎಷ್ಟಾಯ್ತದ? 1000 ಗುಂಡಿಲೆ 3000 ಆಗ್ತದೆ. ಮತ್ತು 100 ಗುಂಡಿ 20 ಸಲ ಒತ್ತಾಗ 100 ಗುಂಡಿ 20 ಸಲ ಒದ್ದಾಗ ಅದು ಎಷ್ಟಾಯಿತು ಅಂತಂದ್ರೆ 2000 ಆಯಿತು. ಮತ್ತು 1 ಗುಂಡಿ 72 ಸಲ ಒತ್ತಾಗ ಅಥವಾ 72 ಬಾರಿ 1 ಬಟನ್ ಅಂಬೋದು 72 ಬಾರಿ ಒತ್ತಾಗ ಇದು ಎಷ್ಟಾಯ್ತು ಅಂತಂದ್ರೆ 72 ಆಯಿತು. ಇವೆಲ್ಲ ಕೂಡಿಸಿದಾಗ 2705 5072 ಆಗುತ್ತದೆ. ಇದನ್ನು ಪಡೆಯಲು ಇದೆ ಎಂಬುದು ನಿಮಗೆ ಇಲ್ಲಿ ಕೋಷ್ಟಕದ ಮೂಲಕ ಏನು ಮಾಡಿದ ಕೊಟ್ಟಿನದ. ಏನು ಅಂತಂದ್ರೆ ಮೊದಲನೇದು ಏನದ ಅಂತಾರೆ ಅಂತಂದ್ರೆ 100 ಗುಂಡಿ ಎಷ್ಟು ಸಲ ಒತ್ತಿಂದ 50 ಸಲ ಒತ್ತಿಂದ. ಮತ್ತು ಆನಂತರ 10 ಗುಂಡಿ ಎಷ್ಟು ಸಲ ಒತ್ತಿಂದ 7 ಸಲ ಒತ್ತಿಂದ. 1 ಗುಂಡಿ ಎಷ್ಟು 2 ಸಲ. ಇದರಿಂದ ಇದು ಇಷ್ಟರಿಂದ ಎಷ್ಟಾಯಿತು ಅಂತಂದ್ರೆ 5072 ಆಯ್ತದೆ. ಅದೇ ರೀತಿ ಎರಡನೇ ವಿಧಾನದಲ್ಲಿ ಏನು ಮಾಡಿದ ಅಂತಂದ್ರೆ 1000 ಗುಂಡಿ 3 ಸಲ 1000 ಗುಂಡಿ 3 ಸಲ ಒತ್ತಿಂದದ. ನೆಕ್ಸ್ಟು 100 ಗುಂಡಿ 20 ಸಲ 100 ಗುಂಡಿ 20 ಸಲ ಒತ್ತಿದ. ಇದರಲ್ಲಿ 10 ಗುಂಡಿಯನ್ನು ಬಳಸಿಲ್ಲ ರೀ. ಆದ್ದರಿಂದ ನೆಕ್ಸ್ಟ್ ನೀ ಏನು ಮಾಡಿದ 1 ಗುಂಡಿ ಎಷ್ಟು ಸಲ ಒತ್ತಿಂದ 72 ಸಲ ಒತ್ತಿಂದ. ಇದೇ ರೀತಿ ಎಂಬುದನ್ನು ಈ ಕೋಷ್ಟಕದ ಸಹಾಯದಿಂದ ನಮಗೂ ಒಂದೇ ಸಂಖ್ಯೆ ಎಂಬುದು 2 ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ನಾವೇನು ಮಾಡ್ಬೋದು ಅಂತಂದ್ರೆ ಬರಿಬೋದು. ನೆಕ್ಸ್ಟ್ ಅದೇ ರೀತಿ ಪರಿಹಾರ 5072 ಮತ್ತೊಂದು ವಿಧಾನದಲ್ಲಿ ಬರೆದಾಗ 1000 ಗುಂಡಿಯನ್ನು 4 ಬಾರಿ ಒತ್ತಬೇಕು. ಒತ್ತಾಗ ಎಷ್ಟಾಯಿತು ಅಂತಂದ್ರೆ 4000 ಆಗುತ್ತದೆ. ಮತ್ತು 100 ಗುಂಡಿ ಅಥವಾ 100 ಬಟನನ್ನು 10 ಸಲ ಒದ್ದಾಗ 1000 ಆಗುತ್ತದೆ. ಮತ್ತು 10 ಗುಂಡಿಯನ್ನು 7 ಬಾರಿ ಒದ್ದಾಗ 70 ಆಗುತ್ತದೆ. ಮತ್ತು 1 ಗುಂಡಿ 2 ಬಾರಿ ಒದ್ದಾಗ 2 ಆಗುತ್ತದೆ. ಇದು ಎಲ್ಲನೂ ಕೂಡಿಸಿದಾಗ ಎಷ್ಟಾಯಿತು ಅಂತಂದ್ರೆ 5072 ಆಗ್ತದೆ. ಇದೇ ಸಂಖ್ಯೆಯನ್ನು ಪಡೆಯಲು ಮತ್ತೊಂದು ವಿಭಿನ್ನ ಕ್ರಮ ಆಯಿತು. ಯುಕ್ತಿ ಬರಿಬೇಕು. ಈಗ ಬೀಜೋಕ್ತಿ ಯಾವ ರೀತಿ ಅಂತಂದ್ರೆ 1000 ಎಷ್ಟೇ ಸಂಖ್ಯೆನೂ ತಗೋಬೋದು. ಆದ್ದರಿಂದ 1000 ಎ ಪ್ಲಸ್ ಆಗನ 100 ಬಿ ಪ್ಲಸ್ 10 ಯಾವುದೇ ಸಂಖ್ಯೆ ಅಂತಂದ್ರೆ 10 ಸಿ ಪ್ಲಸ್ ಇದು ಎ ಅಂತಂದ್ರೆ ಡಿ ಅಂತಂದರು. ಇಲ್ಲಿ ಎ ಬಿ ಸಿ ಡಿ ನಾವು ನೋಡ್ರಿ, ಇದು ಚರಾಕ್ಷರಗಳು. ಸ್ವರ್ಣಮಾಲೆಯಲ್ಲಿದ್ದಂಥ ಎ ಇಂದ ಜೆಡ್ ಸ್ಮಾಲ್ ಅಕ್ಷರನ ಯಾವುದೇ ಒಂದು ಅಕ್ಷರವನ್ನು ಬಳಸ್ಬೋದು. ಇಲ್ಲಿ XYZ ಬಳಸ್ಬೋದು, WXYZ KLMN ಯಾವುದೇ ಅಕ್ಷರ ಬಳಸ್ಬೋದು ಅಂತಂದ್ರೆ ಇಲ್ಲಿ ಏನದ ನೋಡ್ರಿ 1000 ಎ ಅಂತಂದ್ರೆ ಏನು 1000 ಎಷ್ಟು ಗುಂಡಿ ಒತ್ತಿದೆ ಅಂಬೋದು ಇಲ್ಲಿ ಎ ಅಂತ ತೆಗೆದುಕೊಂಡಿದೆ. ಇಲ್ಲಿ 100 ಎಷ್ಟು ಗುಂಡಿ ಒತ್ತಿರಿ ಅದು 2 ಅಂತಂದ್ರೆ 2 ಬರಬೇಕು. ಇಲ್ಲಿ ನಾವು 1000 ಎಷ್ಟು ತೊಗೊಂಡಿದೆ 4 ಅಂತ ತೊಗೊಂಡಿದೆ ಅಂತಂದ್ರೆ ಇಲ್ಲಿ 1000 ಗುಣಿಲೆ 4. ಇಲ್ಲಿ 100 ಎಷ್ಟು ತೊಗೊಂಡಿದೆ 10 ತೊಗೊಂಡಿದೆ ಅಂತಂದ್ರೆ ಇಲ್ಲಿ ಬಿ ಜಾಗದಲ್ಲಿ ಗುಣಿಲೆ 10 ಅಂತ ಹಾಕ್ಕೊಂಡು ಈ ರೀತಿ ಏನು ಮಾಡಬೇಕು ಯುಕ್ತಿಯನ್ನು ಬರೀಬೋದು. ಇಲ್ಲಿಗೆ ಪುಟ ಸಂಖ್ಯೆ 6 ಮುಗಿತು ಮಕ್ಕಳೇ. ಇದೊಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.